ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕನ್ನಡವೇ ಭಕ್ತಿ, ಕನ್ನಡವೇ ಶಕ್ತಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕನ್ನಡಿಗರೆಲ್ಲರೂ ಒಂದು ಎನ್ನುವ ಉತ್ಕಟ ಭಾಷಾಭಿಮಾನವನ್ನು ಕನ್ನಡಿಗರೆಲ್ಲರ ಹೃದಯದಲ್ಲಿ ಚಿಮ್ಮಿಸುವ ಸ್ವಾಭಿಮಾನದ ದಿನವೇ ನವೆಂಬರ್ 1. ನನ್ನ ಉಸಿರಲ್ಲಿ ಕನ್ನಡ, ನಡೆನುಡಿಯಲ್ಲಿ ಕನ್ನಡ, ನಿನ್ನ ಪಾದದ ಧೂಳಾದರೂ ನನ್ನ ಜಪವೆಲ್ಲ ಕನ್ನಡ 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 ಎಂದು ಜಪಿಸುತ್ತಿರುವ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವ ಸುದಿನವಾಗಿದೆ. ಇಂದು ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇವೆಲ್ಲವುಗಳ ಬಗ್ಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುವ ಕುವೆಂಪು ಅವರ ಮಾತಿನಂತೆ ಕನ್ನಡಿಗ ಎಲ್ಲಿದ್ದರೂ ಕನ್ನಡಿಗನಾಗಿ ಕನ್ನಡ ಕಟ್ಟುವ ಕಾಯಕ ಮಾಡಲು ಶಪಥ ಮಾಡುವ ಸುದಿನವಾಗಿದೆ. ಸುಮಾರು 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು, ನಾಡು ಎಂಬುದಕ್ಕೆ ಪ್ರಾಂತ್ಯ, ರಾಜ್ಯ, ದೇಶ ಎಂಬ ಅರ್ಥಗಳಿವೆ. ಕನ್ನಡ ನಾಡನ್ನು ಕರುನಾಡು, ಕಪ್ಪು ಮಣ್ಣಿನ ನಾಡು, ಕಪ್ಪತ ನಾಡು ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ. ಕರ್ನಾಟಕ ಎಂಬ ಹೆಸರು ಕರ್ಣ ಮತ್ತು ನಾಟಕ ಎಂಬ 2 ಮೂಲ ಜನಾಂಗದವರಿಂದ ಬಂದಿತೆಂಬ ವಾದವಿದೆ. ಕಪ್ಪು ಮಣ್ಣಿನ ನಾಡು, ಕರುನಾಡು ಎಂದರೆ ಎತ್ತರದ ಭೂಪ್ರದೇಶ ಎಂಬ ಅಭಿಪ್ರಾಯವಿದೆ. ಯಾವುದೇ ರೀತಿಯಿಂದ ನೋಡಿದರೂ ಸಹ ಕರ್ನಾಟಕ ಭಾರತದ ಮುಕುಟಮಣಿ ಎಂದು ಹೇಳಬಹುದು. ಶ್ರೀ ವಿಜಯನ ಮೊದಲ ಕನ್ನಡದ ಕೃತಿಯಾದ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತರಿಸಿತ್ತು ಎಂದು ವರ್ಣಿಸಲಾಗಿದೆ. ಕನ್ನಡಿಗರು ಚಾರಿತ್ರಿಕವಾಗಿ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕಿದವರು. ಕನ್ನಡದ ಮೊಟ್ಟಮೊದಲ ರಾಜವಂಶ ಬನವಾಸಿ ಕದಂಬರು. ಶಿಲ್ಪಕಲೆಯ ತವರೂರನ್ನು ಹುಟ್ಟು ಹಾಕಿದ ಹೊಯ್ಸಳರು, ತಲಕಾಡಿನ ಗಂಗರು, ಬಾದಾಮಿಯ ಚಾಲುಕ್ಯರು ನರ್ಮದೆಯವರೆಗೂ ರಾಜ್ಯವನ್ನು ವಿಸ್ತರಿಸಿದವರು. ಶಿಲ್ಪಕಲೆಗಳ ತೊಟ್ಟಿಲನ್ನು ಕಟ್ಟಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ ಬಾದಾಮಿಯ ಚಾಲುಕ್ಯರು ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಎಂಬ ಕಪ್ಪೆ ಅರಭಟ್ಟನ ಶಾಸನವು ನಮ್ಮ ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ತೊಂದರೆ ಕೊಡುವವರಿಗೆ ವಿಪರೀತ ತೊಂದರೆ ಕೊಡುವವರು, ಇವರು ಒಂದು ರೀತಿಯಲ್ಲಿ ಅಧರ್ಮ ದಹಿಸಿ ಧರ್ಮ ಸಂಸ್ಥಾಪಿಸುವ ಶ್ರೀಕೃಷ್ಣನಿದ್ದಂತೆ ಎಂದು ಹೇಳುವ ಮೂಲಕ ಕನ್ನಡಿಗರ ಮನಸ್ಥಿತಿಯನ್ನು ಬಣ್ಣಿಸುತ್ತದೆ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಸಾಧನೆ ತೋರಿದ ವಿಜಯನಗರ ಸಾಮ್ರಾಜ್ಯದ ಅರಸರು, ಮೈಸೂರಿನ ಮಹಾರಾಜರು, ಹೀಗೆ ಹಲವಾರು ರಾಜವಂಶಗಳು ಕರ್ನಾಟಕವನ್ನು ಆಳಿದ್ದಾರೆ. ಕನ್ನಡದ ವೈಭವೋಪೇತ ಇತಿಹಾಸ, ಶಿಲ್ಪಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಹುಟ್ಟು ಮತ್ತು ಬೆಳವಣಿಗೆಗೆ ಶ್ರಮಿಸಿ ಕನ್ನಡ ನಾಡನ್ನು ಶ್ರೀಮಂತಗೊಳಿಸಿದ್ದಾರೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ಪತನವಾಯಿತೋ ಕನ್ನಡ ಭಾಷಿಕ ಪ್ರಾಂತ್ಯಗಳೆಲ್ಲ ಮರಾಠರು, ಪೇಶ್ವೆಗಳು, ಪಾಳೆಯಗಾರರು, ಆಂಗ್ಲರು, ಸುಲ್ತಾನರು, ನವಾಬರು ಇತ್ಯಾದಿ ಆಳ್ವಿಕೆಯಲ್ಲಿ ಕನ್ನಡಿಗರೆಲ್ಲ ಸುಮಾರು 20 ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದರು. ಕನ್ನಡಿಗರು ಕನ್ನಡ ನೆಲದಲ್ಲಿಯೇ ಪರಕೀಯತೆಯ ಭಾವ ಮೂಡಿ ದಯನೀಯ ಸ್ಥಿತಿಯನ್ನು ತಲುಪಿದಾಗಲೇ ಕನ್ನಡಿಗರೆಲ್ಲ ಒಂದಾಗಬೇಕೆಂಬ ಕ್ರಾಂತಿಯ ಕಿಡಿಯು ಹೊತ್ತಿ ಕರ್ನಾಟಕ ಏಕೀಕರಣದ ಕಹಳೆಯು ಮೊಳಗಿತು.
ಏಕೀಕರಣದ ಪ್ರಾರಂಭದ ಹೆಜ್ಜೆಯು ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ರಾಹಾ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ರಚಿತವಾಗಿ ಏಕೀಕರಣದ ರೂಪರೇಷೆಗಳನ್ನು ಹುಟ್ಟುಹಾಕಿತು. 1905ರಲ್ಲಿ ಕನ್ನಡದ ಕುಲಪುರೋಹಿತರೆಂದು ಹೆಸರುವಾಸಿಯಾದ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಗ್ರಂಥವನ್ನು ಬರೆದು ಕನ್ನಡ ನಾಡು ನುಡಿಯನ್ನು ವೈಭವೀಕರಿಸಿ ಕನ್ನಡಿಗರನ್ನು ಜಾಗೃತಗೊಳಿಸುವ ಅದ್ವಿತೀಯ ಕಾರ್ಯವನ್ನು ಮಾಡಿದರು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಬೆಳೆಸುವುದರೊಂದಿಗೆ ಏಕೀಕರಣ ಚಳುವಳಿಗೆ ಬೆಂಬಲವನ್ನು ನೀಡಿತು. ಕರ್ನಾಟಕ ಏಕೀಕರಣಕ್ಕಾಗಿಯೇ 1916ರಲ್ಲಿ ಪ್ರಾರಂಭವಾದ ಕರ್ನಾಟಕ ಏಕೀಕರಣ ಸಭಾ ಎಂಬ ಸಂಘಟನೆ ಧಾರವಾಡದಲ್ಲಿ ಸ್ಥಾಪನೆಯಾಯಿತು. 1924ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಮ್ಮುಖದಲ್ಲಿಯೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಹಾಡಿ ಏಕೀಕರಣ ಚಳವಳಿಗೆ ವಿದ್ಯುತ್ ಸಂಚಾರವನ್ನು ತಂದುಕೊಟ್ಟ ಕೀರ್ತಿಯು ಹುಯಿಲಗೋಳ ನಾರಾಯಣರಾವ್ ಅವರಿಗೆ ಸಲ್ಲುತ್ತದೆ. ಕರ್ನಾಟಕ ಏಕೀಕರಣಕ್ಕಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿನ ಪ್ರಮುಖ ಪತ್ರಿಕೆಗಳಾದ ಸಂಯುಕ್ತ ಕರ್ನಾಟಕ, ನವ ಕರ್ನಾಟಕ, ವಿಶ್ವ ಕರ್ನಾಟಕ, ಜಯ ಕರ್ನಾಟಕ, ವಾಗ್ಭೂಷಣ ಇತ್ಯಾದಿ ಪತ್ರಿಕೆಗಳು ಕರ್ನಾಟಕ ಏಕೀಕರಣಕ್ಕಾಗಿ ಪ್ರೇರಣೆ ನೀಡುತ್ತವೆ. ಅಂದಿನ ಸಾಹಿತಿಗಳೂ ಸಹ ಕರ್ನಾಟಕ ಏಕೀಕರಣಕ್ಕೆ ಬೆಂಬಲವನ್ನು ನೀಡಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸುವಂತಹ ಕವಿತೆಗಳನ್ನು ರಚಿಸಿದ ಜಗದ ಕವಿ, ಯುಗದ ಕವಿ, ವಿಶ್ವಕವಿ ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕಾವ್ಯಧಾರೆಯ ಮೂಲಕ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ದ.ರಾ. ಬೇಂದ್ರೆಯವರು ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಒಂದೇ ಕರ್ನಾಟಕ ಒಂದೇ ಎಂದು ಕರ್ನಾಟಕವೆಂದರೆ ಕೇವಲ ದೇಶಾಭಿಮಾನವಲ್ಲ, ಕೇವಲ ಭಾಷಾಭಿಮಾನವಲ್ಲ, ಇವೆಲ್ಲವುಗಳನ್ನು ಮೀರಿದ, ಇವೆಲ್ಲವುಗಳನ್ನೊಳಗೊಂಡ ಪರಿಶುದ್ಧ ಭಾವನೆ ಎಂದು ಕನ್ನಡಿಗರನ್ನು ಬಡಿದೆಬ್ಬಿಸಿದ ಆಲೂರು ವೆಂಕಟರಾಯರು, ಪಾಟೀಲ ಪುಟ್ಟಪ್ಪನವರು, ಬಿ.ಎಂ. ಶ್ರೀ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ವಾಲ್ ಸಾಕಿದ್ರೋನೆ ಮೂಗ್ನಲ್ ಕನ್ನಡ ಪದಗಾರ್ತೀನಿ ನನ್ ಮನನ್ ನೀನ್ ಕಾಣೆ ಎಂದ ಜಿ.ಪಿ. ರಾಜರತ್ನಂ ಮೊದಲಾದವರು ಶ್ರಮಿಸಿದ್ದಾರೆ. ಅಂತಿಮವಾಗಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರೆಲ್ಲರನ್ನು ಒಗ್ಗೂಡಿಸಿ ವಿಶಾಲ ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1ರಂದು ಉದಯವಾದ ಚೆಲುವ ಕನ್ನಡ ನಾಡು, ಶ್ರೀಗಂಧದ ಬೀಡು, ಶಿಲ್ಪಕಲೆಗಳ ತವರೂರು, ದಾಸವರೆಣ್ಯರ ನೆಲವೀಡು 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ರಾಷ್ಟ್ರಕವಿ ಕುವೆಂಪು ಈ ನಾಡನ್ನು ಭಾರತ ಜನನಿಯ ತನುಜಾತೆ ಎಂದು ಹಾಡಿ ಹೊಗಳಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಗಳಿಸಿರುವ ಏಕೈಕ ಭಾಷಾ ಸಾಹಿತ್ಯ ಕನ್ನಡವಾಗಿದೆ. ಕರ್ನಾಟಕ ಸಂಗೀತದ ಬುನಾದಿ ಹಾಕಿದ್ದು ಕನ್ನಡದ ಪುರಂದರದಾಸರು. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಹಳೆಗನ್ನಡ, ನಡುಗನ್ನಡ ಹಾಗೂ ನವೋದಯ ಸಾಹಿತ್ಯ ವಿಶ್ವಕ್ಕೆ ಮಾದರಿಯಾಗಿದೆ. ಇಂತಹ ಕರುನಾಡಿನ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಕನ್ನಡಾಭಿಮಾನವನ್ನು ಹೆಚ್ಚಿಸಬೇಕಿದೆ. ಅಪ್ಪ ಅವ್ವ ಎಂದು ಉಲಿಯಬೇಕಾದ ನಾಲಿಗೆಯು ಇಂದು ಮಮ್ಮಿ ಡ್ಯಾಡಿ ಎಂದು ಉಲಿಯುತ್ತಿರುವಾಗ ತುಂಬಾ ಸಂತಸ ಪಡುತ್ತೇವೆ. ಆದರೆ ಮಾತೃಭಾಷೆ, ತಾಯಿ ಭಾಷೆಯಲ್ಲಿ ಹೇಳುವ ಅಮ್ಮ ಎನ್ನುವ ಪದ ಎಷ್ಟು ಭಾವನಾತ್ಮಕ ಸಂಬಂಧವನ್ನು ಬೆಳೆಸುತ್ತದೆ ಎಂದು ನಾವು ತಿಳಿಯುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಮಮ್ಮಿ ಎನ್ನುವ ಪದ ತುಟಿಯಲ್ಲಿಯೇ ಹುಟ್ಟಿ ತುಟಿಯಲ್ಲಿಯೇ ಸಾಯುತ್ತದೆ. ಆದರೆ ಅಮ್ಮ ಎಂದು ಉಚ್ಚರಿಸುವ ಪದ
ನಾಭಿಯಿಂದ ಪ್ರಾರಂಭವಾಗಿ ಇಡೀ ದೇಹವನ್ನು ಸಂಚರಿಸಿ ತುಟಿಯಿಂದ ಹೊರಹೊಮ್ಮಿ ಇಡೀ ಬಾಯಿ ತೆರೆದು ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವ ಉಸಿರು ಹೊರಹೋಗುತ್ತದೆ. ಇನ್ನು ಡ್ಯಾಡಿ ಎನ್ನುವ ಪದವು ಅಷ್ಟೇ, ನಾಲಿಗೆ ಮಾತ್ರ ಬಡಿದುಕೊಂಡು ನಾಲಿಗೆಯಲ್ಲೇ ಸತ್ತು ಹೋಗುತ್ತದೆ. ಆದರೆ ಅಪ್ಪ ಎನ್ನುವ ಪದವು ನಾಭಿಯಿಂದ ಪ್ರಾರಂಭವಾಗಿ ಇಡೀ ದೇಹವನ್ನು ಸಂಚರಿಸಿ ತುಟಿಯಿಂದ ಹೊರಹೊಮ್ಮಿ ಇಡೀ ಬಾಯಿ ತೆರೆದು ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವ ಉಸಿರು ಹೊರಹೋಗುತ್ತದೆ. ತಮಗೆ ಗೊತ್ತಿರಬಹುದು, ಈಜಿಪ್ಟ್ನಲ್ಲಿ ಸತ್ತ ದೇಹಕ್ಕೆ ಮಮ್ಮಿ ಎನ್ನುತ್ತಾರೆ. ಇಂತಹ ಮಮ್ಮಿ ಸಂಸ್ಕೃತಿ ಬೇಕಾ ಅಥವಾ ಬಾಯಿ ತುಂಬ ಅಮ್ಮ ಎಂದು ಕರೆಯುವ ಮಾತೃಭಾಷಾ ಸಂಸ್ಕೃತಿ ಬೇಕಾ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗರು ತಿಳಿದುಕೊಳ್ಳಬೇಕಾಗಿದೆ. ಮಾತೃಭಾಷಾ ಶಿಕ್ಷಣವು ಹೃದಯದಿಂದ ಸ್ಫುರಿಸಬೇಕು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂದು ಹೇಳುವ ಕಾರಣದಿಂದ ಇಂದು ನಾವು ಅನ್ಯ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸದೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ಮುಟ್ಟಿಸಬೇಕಾಗಿದೆ. ಮಾತೃಭಾಷಾ ಕಲಿಕೆ ಮತ್ತು ಭಾಷಾಭಿಮಾನದ ಬೆಳೆಸುವುದು ಬಹು ಮುಖ್ಯವಾಗಿದೆ. ಜಗತ್ತಿನಲ್ಲಿಯೇ ಸುಂದರವಾದ ಲಿಪಿ ಯಾವುದಾದರೂ ಇದ್ದರೆ ಅದು ನನ್ನ ಕನ್ನಡ ಭಾಷಾ ಲಿಪಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಜಗತ್ತಿನಲ್ಲಿಯ ಎಲ್ಲ ಭಾಷೆಗಳಲ್ಲಿ ಕನ್ನಡ ಭಾಷಾ ಲಿಪಿ, ಅಕ್ಷರಗಳ ಜೋಡಣೆ, ಉಚ್ಚಾರವೂ ಕೂಡ ತುಂಬ ಮನೋವೈಜ್ಞಾನಿಕವಾಗಿದ್ದು ಶಾಸ್ತ್ರೀಯವಾಗಿದೆ. ಇಲ್ಲಿರುವ ಸ್ವರಾಕ್ಷರಗಳು ನಾಭಿಯಿಂದ ಪ್ರಾರಂಭವಾಗಿ ಉಸಿರನ್ನು ಬಿಡುತ್ತಾ ಮೂಗನೂ ಕೂಡ ಸುಲಭವಾಗಿ ಉಚ್ಚರಿಸಲು ಸಾಧ್ಯವಾಗುವಂತಿವೆ. ಇನ್ನು ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು ಕೂಡ ತುಂಬಾ ವಿಶಿಷ್ಟವಾದ ಉಚ್ಚಾರಗಳನ್ನು ಹೊಂದಿವೆ. ಭಾಷೆಯ ಕಲಿಯುವಿಕೆಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಸುಲಭವಾಗಿ ಅರ್ಥವಾಗುತ್ತದೆ. ಮಾತೃಭಾಷೆಯನ್ನು ಯಾರು ಸ್ಪಷ್ಟವಾಗಿ ಕಲಿಯುತ್ತಾರೆಯೋ ಅವರು ಜಗತ್ತಿನ ಯಾವುದೇ ಭಾಷೆಯನ್ನು ಸುಲಭವಾಗಿ ಕಲಿತು ಅರ್ಥೈಸಿಕೊಳ್ಳಬಹುದಾಗಿದೆ ಎಂಬುದನ್ನು ಇಂದು ಮನವರಿಕೆ ಮಾಡಿಕೊಡಬೇಕಾಗಿದೆ. ಏಕೆಂದರೆ ಒಬ್ಬನಿಗೆ ಅರ್ಥವಾಗದ ಭಾಷೆಯಲ್ಲಿ ಹೇಳಿದರೆ ಅದು ಅವನ ತಲೆಗೆ ಮಾತ್ರ ಹೋಗುತ್ತದೆ. ಆದರೆ ಅದನ್ನೇ ಅವನ ಮಾತೃಭಾಷೆಯಲ್ಲಿ ಹೇಳಿದರೆ ಅದು ಅವನ ಹೃದಯವನ್ನು ಮುಟ್ಟುತ್ತದೆ ಎಂಬ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಇಂದು ಮಗುವಿನ ಹೃದಯಕ್ಕೆ ಮುಟ್ಟುವ ಮಾತೃಭಾಷಾ ಶಿಕ್ಷಣವನ್ನು ನೀಡಬೇಕಾಗಿದೆ ವಿನಃ ಗಿಳಿಪಾಠದಂತೆ ಓದಿ ಅಲ್ಲಿರುವ ಪುಸ್ತಕ ಜ್ಞಾನವನ್ನು ಕಕ್ಕಿ ಬದುಕಿನ ಜ್ಞಾನವಿಲ್ಲದೆ ಜೀವನ ಪೂರ್ತಿ ಬಿಕ್ಕುವ ಶಿಕ್ಷಣ ಬೇಕೇ ಎಂಬುದನ್ನು ನಾವೇ ನಿರ್ಧಾರ ಮಾಡಿಕೊಳ್ಳೋಣ. ಹಾಗಂತ ಆಂಗ್ಲ ಮಾಧ್ಯಮವನ್ನು ವಿರೋಧಿಸುತ್ತೇನೆಂಬ ಭಾವ ನನ್ನದಲ್ಲ. ಯಾವ ಮಕ್ಕಳ ಮನಸ್ಸಿನ ಸೂಕ್ಷ್ಮತೆಗಳನ್ನು ಅರಿತು ಅವರ ಮನೋಭಿಲಾಷೆಯ ತಕ್ಕಂತೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗಿದೆ. ಕನ್ನಡಿಗ ಪ್ರೊಫೆಸರ್ CNR ರಾವ್ ಅವರು ಭಾರತ ರತ್ನ ಪುರಸ್ಕಾರ ಘೋಷಿಸಿದ ಸಂದರ್ಭದಲ್ಲಿ ಹೇಳಿದ ಮಾತನ್ನು ಕನ್ನಡಿಗರಾದ ನಾವೆಲ್ಲರೂ ನೆನಪಿಸಿಕೊಳ್ಳಲೇಬೇಕು. ಅವರು ಹೇಳುತ್ತಾರೆ, ನನ್ನ ಪ್ರೌಢಶಾಲಾ ಶಿಕ್ಷಣ ಮುಗಿಯುವವರೆಗೂ ಕನ್ನಡ ಮಾಧ್ಯಮದಲ್ಲಿಯೇ ಓದಿದ್ದೇನೆ. ನಾನು ಕಾಲೇಜಿಗೆ ಹೋದಾಗ ಎಲ್ಲರಿಗಿಂತ ಉತ್ತಮವಾಗಿ ಇಂಗ್ಲಿಷ್ ಮಾತನಾಡುತ್ತಿದ್ದೆ. ನಾನು ಕನ್ನಡ ಮಾಧ್ಯಮದಲ್ಲಿಯೇ ಓದಬೇಕು, ಉತ್ತಮವಾಗಿ ಇಂಗ್ಲಿಷ್ ಮಾತನಾಡಬೇಕು ಎನ್ನುವುದು ನನ್ನ ತಂದೆಯ ಆಶಯವಾಗಿತ್ತು. ಆದರೆ ಇಂದು ಅತ್ತ ಕಡೆ ಇಂಗ್ಲಿಷ್ ಬಾರದೆ ಇತ್ತ ಕಡೆ ಕನ್ನಡವೂ ತಿಳಿಯದಿರುವ ಕಾಲದಲ್ಲಿ ನಾವಿದ್ದೇವೆ. ಉತ್ತಮ ಇಂಗ್ಲಿಷ್ ಹೇಳಿಕೊಡುವ ಹಾಗೂ ಕನ್ನಡವನ್ನು ಕಲಿಸುವ ಶಿಕ್ಷಣ ಇಂದು ನಮಗೆ ಬೇಕಾಗಿದೆ ಎಂದು ಹೇಳುವ ಪ್ರೊಫೆಸರ್ CNR ರಾವ್ ಅವರ ಮಾತಿನಂತೆ ಮಗುವಿನ ಸುತ್ತಲಿನ ಪರಿಸರವು ಆತನ ಕಲಿಕೆಗೆ ಪೂರಕವಾಗಿದ್ದರೆ ಮಾತ್ರ ಆತ ತನ್ನ ಜ್ಞಾನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಲ್ಲದೆ ಹೋದರೆ ಅತ್ತ ಕನ್ನಡವೂ ಇಲ್ಲ, ಇತ್ತ ಇಂಗ್ಲಿಷೂ ಇಲ್ಲ, ಮಧ್ಯದಲ್ಲಿ ಎಡಬಿಡಂಗಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು, ಆದರೆ ಬದುಕೇ ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ. ಆದ್ದರಿಂದ ಬದುಕು ತಪ್ಪಾಗದಂತೆ ನೋಡಿಕೊಳ್ಳಬೇಕಾದ ಶಿಕ್ಷಣದ ಅವಶ್ಯಕತೆ ಇದ್ದು ಅದು ಮಾತೃಭಾಷಾ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರಿತುಕೊಳ್ಳಬೇಕು. ತನ್ನ ನೋವು ತನಗೆ ಅರ್ಥವಾದರೆ ಆತ ಬದುಕಿದ್ದಾನೆ ಎಂದರ್ಥ. ಪರರ ನೋವು ತನ್ನ ನೋವೆಂದು ತಿಳಿದರೆ ಆತ ಮನುಷ್ಯನಾಗಿದ್ದಾನೆ ಎಂದರ್ಥ. ಕನ್ನಡದ ಮೇರು ನಟ ಪುನೀತ್ ಅವರು ವಿಧಿವಶರಾದ ಸಂದರ್ಭದಲ್ಲಿ
ಇಡೀ ಕರುನಾಡಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆಯ ಕನ್ನಡಿಗರು ಅನ್ಯ ಭಾಷಿಗರೂ ಕೂಡ ಕಂಬನಿ ಮಿಡಿದಿದ್ದು ಮತ್ತಾವುದಕ್ಕೂ ಅಲ್ಲ, ಅವರು ಮಾನವೀಯತೆಯ ಅಗ್ರಪಂಕ್ತಿಯಲ್ಲಿ ನಿಂತು ಪರರ ನೋವನ್ನು ತನ್ನ ನೋವೆಂದು ತಿಳಿದು ಬದುಕಿದ್ದು ಇತಿಹಾಸವಾಗಿದೆ. ಹಾಗಾಗಿ ಇಂದು ಮನುಷ್ಯನಾಗಿ ಬದುಕಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುವಂತಾಗಬೇಕಾದರೆ ಆತನ ಹೃದಯಕ್ಕೆ ತಟ್ಟುವ ಶಿಕ್ಷಣದ ಅವಶ್ಯಕತೆ ಇದೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಾಯಕಲ್ಪ ನೀಡುವ ಕಾರ್ಯವಾಗಬೇಕಾಗಿದೆ. ಕನ್ನಡ ಶಾಲೆಗಳೆಂದರೆ ಮೂಗು ಮುರಿಯುವ ಪೋಷಕರೇ ಹೆಚ್ಚಾಗಿದ್ದು, ಇಂದಿನ ಕನ್ನಡ ಶಾಲೆಗಳು ಕೇವಲ ಕನ್ನಡ ಭಾಷೆಯನ್ನಷ್ಟೇ ಬೋಧಿಸುತ್ತಿಲ್ಲ, ಕನ್ನಡದ ಜೊತೆಗೆ ಪೋಷಕರು ಬೆನ್ನು ಹತ್ತಿ ಹೊರಟಿರುವ ಇಂಗ್ಲಿಷನ್ನೂ ಕೂಡ ಒಂದು ಭಾಷೆಯಾಗಿ ಬೋಧಿಸಲಾಗುತ್ತಿದೆ. ಇದರಿಂದ ಮಗು ತನ್ನ ಮಾತೃಭಾಷೆಯ ಜೊತೆಗೆ ಇತರೆ ಭಾಷೆಗಳನ್ನೂ ಕಲಿತು ಆ ಭಾಷೆಯ ಕಲೆ, ಸಂಸ್ಕೃತಿ, ವೈಚಾರಿಕತೆಗಳನ್ನು ತಿಳಿದು ತನ್ನ ಮಾತೃಭಾಷೆಯ ಬೆಳವಣಿಗೆಗೆ ಶ್ರಮಿಸಲು ಸಹಕಾರಿಯಾಗಿದೆ. ಆ ಕಾರಣದಿಂದ ಸರ್ಕಾರವು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಾಯಕಲ್ಪ ನೀಡಬೇಕಾಗಿದೆ. ಶಿಕ್ಷಣಕ್ಕೆ ಮಾಧ್ಯಮ ಯಾವುದಾದರೇನು, ಮೊದಲು ಮಾತೃಭಾಷೆ ಕನ್ನಡವನ್ನು ಕಲಿಯೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡದಲ್ಲಿ ಪ್ರಭುತ್ವ ಸಾಧಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ಅಧ್ಯಯನ ಮಾಡಿದರೆ ಭವಿಷ್ಯದಲ್ಲಿ ಉದ್ಯೋಗ ಅವಕಾಶಗಳು ಸಿಗುವುದು ಬಹಳಷ್ಟು ಕಡಿಮೆ ಎಂಬ ಕೊರಗಿನ ಕೂಗು ಇದ್ದೇ ಇದೆ. ಹಾಗಂತ ನಾವು ಸುಮ್ಮನೆ ಕೂಡದೆ ಮಾತೃಭಾಷೆಯಲ್ಲಿ ಕಲಿತವರಿಗೆ ವಿಪುಲವಾಗಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದಾಗ ಮಾತ್ರ ಕನ್ನಡಿಗರು ಕನ್ನಡಿಗರಾಗಿ ಉಳಿಯಬಹುದೇನೋ. ಕನ್ನಡ ಭಾಷೆ, ಕನ್ನಡ ನಾಡಿನ ಉಳಿವಿಗಾಗಿ ನಡೆಯುತ್ತಿರುವ ಹೋರಾಟವು ಒತ್ತಾಯಪೂರ್ವಕವಾಗಿ ಭಾಷಾ ಅಳವಡಿಕೆಯನ್ನು ಹೇರುವ ಪರಿಸ್ಥಿತಿಯಿಂದ ದೂರವಾಗಿರಿಸಿ, ಕನ್ನಡ ಭಾಷೆ ನಾಡು ಎಂದರೆ ನಮ್ಮನ್ನೆಲ್ಲ ಹೊತ್ತು ಸಲಹಿ ಅನ್ನ ನೀಡಿ ಸಲಹುತ್ತಿರುವ ತಾಯಿ ಇದ್ದಂತೆ ಎಂಬ ಭಾವನಾತ್ಮಕ ಅಂಶಗಳನ್ನು ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲಿ ಬಿತ್ತುವ ಕಾರ್ಯ ಮಾಡಬೇಕಾಗಿದೆ. ಅದಲ್ಲದೆ ಅನ್ಯ ಭಾಷೆಯಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕನ್ನಡ ಭಾಷೆಯಲ್ಲಿಯೂ ಕೂಡ ದೊರೆಯುವಂತೆ ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಈ ಕಾಯಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕಂಕಣಬದ್ಧನಾಗಿ ಕಾರ್ಯನಿರ್ವಹಿಸಿದರೆ ಕನ್ನಡಿಗರಷ್ಟೇ ಅಲ್ಲದೆ ಅನ್ಯ ಭಾಷೆಗರೂ ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸಿ ಅಳವಡಿಸಿಕೊಳ್ಳುವ ದಿನಗಳು ದೂರ ಉಳಿಯುವುದಿಲ್ಲ. ಈಗಾಗಲೇ ನಮ್ಮ ಕನ್ನಡ ನೆಲ ಜಲವನ್ನು ಅಲ್ಪ ಸ್ವಲ್ಪ ಕಳೆದುಕೊಂಡಿದ್ದೇವೆ. ಮುಂದೆ ಭಾಷೆಯನ್ನೂ ಕಳೆದುಕೊಳ್ಳುವ ಆತಂಕ ಬರುವುದು ಬೇಡ. ಕನ್ನಡ ಭಾಷೆ ಈ ನಾಡು ಸಮಸ್ತ ಕನ್ನಡಿಗರ ಆಸ್ತಿ. ಸತ್ತಂತಿಹರನ್ನು ಬಡಿದೆಚ್ಚರಿಸಿ ಕಚ್ಚಾಡುವವರನ್ನು ಕೂಡಿಸಿ ಒಲಿಸಿ ಎಂಬ ಕವಿವಾಣಿಯ ಆಶಯದಂತೆ ಕಾರ್ಯಪ್ರವೃತ್ತರಾಗೋಣ. ಗಡಿನಾಡೇ ಇರಲಿ, ನಡುನಾಡೇ ಇರಲಿ, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಸಾಧ್ಯವೋ ಅಲ್ಲೆಲ್ಲ ಕನ್ನಡದ ಕಂಪನ್ನು ಸೂಸಿ ಪರಿಮಳವನ್ನು ಚೆಲ್ಲೋಣ. ಕನ್ನಡದ ಕೀರ್ತಿ ಪತಾಕೆ ಹಾರಿಸೋಣ. ಜ್ಞಾನಕ್ಕಾಗಿ ಅನ್ಯ ಭಾಷೆಯನ್ನು ಕಲಿತು ಅವುಗಳ ಮೇಲೆ ಸಾತ್ವಿಕ ಸವಾರಿ ಮಾಡೋಣ. ಎಲ್ಲ ಭಾಷಿಗರನ್ನು ಪ್ರೀತಿಸೋಣ, ಗೌರವಿಸೋಣ. ಸಮಯ ಸಂದರ್ಭಕ್ಕನುಗುಣವಾಗಿ ಭಾರತೀಯರೆಂದು ಹೆಮ್ಮೆಯಿಂದ ಹೇಳಿ ಒಂದಾಗೋಣ. ಸ್ವಾಭಿಮಾನಕ್ಕೆ ಕನ್ನಡಿಗರಾಗಿರೋಣ. ಕರ್ನಾಟಕದ ಹಿತದ ರಕ್ಷಣೆ ಬಂದಾಗ ನಾವು ಸ್ವಾಭಿಮಾನವನ್ನು ಪ್ರಕಟಿಸುವುದರ ಜೊತೆಗೆ ನಾವು ಭಾರತಾಂಬೆಯ ಮಕ್ಕಳು, ಆಕೆಯ ಸತ್ಪುತ್ರರು ಎಂಬುದನ್ನು ನೆನಪಿಟ್ಟುಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಹೃದಯ ವೈಶಾಲ್ಯತೆಯ ಮನೋಭಾವನೆ ಇದ್ದರೆ ಯಾವುದೇ ಸಂಘರ್ಷಕ್ಕೆ ಅವಕಾಶ ಇರುವುದಿಲ್ಲ. ಈಗ ಬೇಕಾಗಿರುವುದು ಸಂಘರ್ಷವಲ್ಲ, ಸಾಮರಸ್ಯ. ಇಡೀ ಭಾರತದಲ್ಲಿ ಕೋಮು ಸಾಮರಸ್ಯ, ಭಾಷಾ ಸಾಮರಸ್ಯ, ಸಾಂಸ್ಕೃತಿಕ ಸಾಮರಸ್ಯ ಏರ್ಪಟ್ಟಾಗ ರಾಜ್ಯದ ಹಿತರಕ್ಷಣೆಯ ಜೊತೆಗೆ ರಾಷ್ಟ್ರ ಹಿತದ ರಕ್ಷಣೆಯೂ ಕೂಡ ಆಗುತ್ತದೆ. ಕನ್ನಡಕ್ಕಾಗಿ ಕೈ ಎತ್ತೋಣ, ಅದು ಕಲ್ಪವೃಕ್ಷವಾಗಲಿ, ಕಾಮಧೇನುವಾಗಲಿ. ಕನ್ನಡವೇ ಭಕ್ತಿ, ಕನ್ನಡವೇ ಶಕ್ತಿಯಾಗಿ ಎದೆ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ. ಗರ್ವದಿಂದಲೇ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ, ನಾನು ಕನ್ನಡಿಗ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಜೈ ಕರ್ನಾಟಕ, ಜೈ ಭಾರತ. ಎಲ್ಲರಿಗೂ ಧನ್ಯವಾದಗಳು.